ನಮಸ್ತೆ ಅಜ್ಜಿ. ನಮಸ್ತೆ. ಇವತ್ತೇನು ಹೇಳ್ಕೊಡ್ತಾ ಇದ್ದೀರಾ? ಅದು ಹುಣಸೆಕಾಯಿ ರಸಕ್ಕೆ ಅಂದ್ರೆ ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿ ಉಪ್ಪಿನಕಾಯಿ ಮಾಡಬೇಕು. ಅದಕ್ಕೆ ನೀವೇ ಹುಣಸೆಕಾಯಿ ರಸ ಹಾಕ್ಬಿಟ್ಟು ಮಾಡ್ತೀರಾ ನೀವು. ಅದನ್ನ ಹೇಗೆ ಮಾಡೋದು, ಹುಣಸೆಕಾಯಿ ರಸ ಹೇಗೆ ಮಾಡೋದು ಅಂತ ಇವಾಗ ತೋರಿಸ್ಕೊಡ್ತಾ ಇದ್ದೀರಾ ನಮಗೆ. ಹೌದು. ಸರಿ, ಇದಕ್ಕೆ 10ರಿಂದ 15 ಅಥವಾ 1/4 kg ಹುಣಸೆಕಾಯಿಯನ್ನ ತಂದು ಚೆನ್ನಾಗಿ ತೊಳೆದು ಅದರದ್ದು ತೊಟ್ಟು ಮತ್ತೆ ನಾರೇನಾರೋ ಇದ್ರೆ ಎಲ್ಲದನ್ನು ತೆಗೆದು ಕ್ಲೀನ್ ಮಾಡಿ ಇಟ್ಕೊಂಡಿರೋದು. ಹುಣಸೆ ಹಣ್ಣಾಗಲ್ಲ, ಸ್ವಲ್ಪ ಸೀಸನ್ ಮುಗಿಯೋ ಹೊತ್ತಿಗೆ ಸ್ಟಾರ್ಟ್ ಮಾಡ್ಬಿಟ್ವಿ, ಹಾಗಾಗಿ ಕಾಯಿ ಸಿಗೋದೇ ಕಷ್ಟ ಆಯಿತು. ಕಾಯಿ ಗ್ರೀನ್ ಇರುತ್ತಲ್ಲ ಆ ಥರದ್ದು ಇರಬೇಕು. ಸಿಪ್ಪೆ ಹಿಂಗೆ ತೆಗೆದ್ರೆ ಗ್ರೀನ್ ಥರದ್ದು. ಆಯ್ತು, ಈ ಥರದ್ದು ಒಂದು 15 ಇದೆ. ಒಂದು ಸ್ವಲ್ಪ ಫಸ್ಟ್ ಉಪ್ಪಿನಣ್ಣೆ ಮಾಡ್ಕೊಬೇಕಲ್ಲ. ಆಯ್ತು, ಉಪ್ಪಿನಣ್ಣೆ ಹೆಂಗೆ ಮಾಡ್ಕೊಬೇಕು? ಈಗ ಅದೆಷ್ಟು ನೀರು, ಒಂದು ಅರ್ಧ ಲೀಟ್ರ್ ನೀರು ಹಾಕು, ಇಷ್ಟು ಸಾಕು. ಇಷ್ಟು ಯಾವ್ದಾದ್ರು ಬೇಕು ಅಂದರೆ ಆಮೇಲೆ ಮತ್ತೆ ಹಾಕೋಬೋದು ನೋಡಿಕೊಂಡು. ಅರ್ಧ ಲೀಟ್ರಾ? ನೋಡಿ, ಅದೇ ಹಾಲಿನ ಕವರಿಂದ ಇಲ್ಲಿರುತ್ತಲ್ಲ ಹಾಲು, ಒಂದು ಸ್ವಲ್ಪ ಹಾಕು. ಆಯಿತಾ? ಇದಕ್ಕೆ ನೋಡಿ ಉಪ್ಪು ಹಾಕೊಂಡಿದ್ದೀರಲ್ಲ. ಹೌದು, ಪುಡಿ ಉಪ್ಪು ಬೇಗ ಕರಗತ್ತೆ. ಸರಿ, ಆಯ್ತು. ಇವಾಗ ಇದು ಕುದಿಬೇಕಲ್ವಾ? ಕುದಿಬೇಕು. ಚೆನ್ನಾಗಿ ಕುದಿಬಿಟ್ರೆ ಅದು ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ಹುಣಸೆಕಾಯಿನೆಲ್ಲ ಅದರಲ್ಲಿ ಹಾಕ್ಕೊಂಡು ತಿರುಗಬೇಕು. ಇದು ಎಷ್ಟು ತನಕ ಕುದಿಬೇಕಾಗತ್ತೆ? ಅಲ್ಲ, ಹಂಗಲ್ಲ, ಒಂದು 2 ಕುದಿ ಬಂದರೆ ಸಾಕು. ಬಚ್ಚದೆಲ್ಲ ಏನು ಬೇಡ. ಸರಿ ಸರಿ, ಆಯ್ತು. ಸರಿ ಅಜ್ಜಿ, ಕುದಿಲಿ ಅಂದರೆ ಆಮೇಲೆ ಮತ್ತೆ ಸಿಗೋಣ. ಇಷ್ಟು ಕುದಿ ಬರ್ತಿದೆ, ಇದು ಸಾಕು. ಇಷ್ಟು ಸಾಕು. ಆವಿಯಾಗಿ ಈ ಥರ ಆಗಿರೋದಲ್ಲ, ಎಲ್ಲ ಮೇಲ್ಗಡೆಗೆ ಹಾರಿಯಾಗಿ ಈ ಥರ. ಅಜ್ಜಿ, ಇದು ಆರಿದೆ ಅಲ್ಲ, ಉಪ್ಪಿನಣ್ಣೆ ಆರಿದೆ. ಈಗ ಆ ಹುಣಸೆಕಾಯಿ ಇದೆಯಲ್ಲ, ಅದನ್ನು ಹುರ್ಕೊಬೇಕಾ? ಮೆಂತ್ಯ ಒಂಚೂರು ಹುರ್ಕೊಳ್ಬೇಕು. ಅದನ್ನು ಒಂಚೂರು ಹಾಕೋದು. ಅಷ್ಟೇ, ಹೌದು. ಮಾಡಿದ್ದೀನಿ. 1/4 ಚಮಚ ಮೆಂತ್ಯ ಅಷ್ಟೇ ಅಲ್ಲ, ಸಾಕು. ತುಂಬ ಹಾಕಿ ಕೆಲವರು ಕೈ ಅಂತಾರೆ. ಯಾಕೆ? ಅದು ಹಾಕದೆ ರುಚಿ ಬರಲ್ಲ, ಅದು ಚೂರು ಬೀಳಬೇಕು. ಹೀಗೆ ಹುರಿದಂತಹ ಮೆಂತ್ಯದ ಕಾಳುಗಳನ್ನು ಹುಣಸೆಕಾಯಿ ಜೊತೆ ತಿರುವುದಕ್ಕೋಸ್ಕರ ನಾವು ಮಿಕ್ಸಿನಲ್ಲಿ ಹಾಕ್ಕೊಳ್ತೀವಿ. ಒಂದು 15 ಹುಣಸೆಕಾಯಿಗಳನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಅದನ್ನು ಒರೆಸಿಟ್ಕೊಂಡು ತೊಟ್ಟು ತೆಗೆದು ಎಷ್ಟು ಸಾಧ್ಯನೋ ಅಷ್ಟು ನಾರು ಎಲ್ಲ ತೆಗೆದುಕೊಂಡ್ಬಿಟ್ಟು ಅದನ್ನು ತಿರುವುದಕ್ಕೆ ಮಿಕ್ಸಿಗೆ ಹಾಕ್ಕೊಬೇಕು. ಅದನ್ನು ಹಾಕೋತೀನಿ ನೋಡಿ. ಉಪ್ಪಿನಣ್ಣೆ ತಿರುವುದಾದ? ಹೌದು, ಅದರಲ್ಲೇ ತಿರುಗಬೇಕು. ಸಾಕಿಷ್ಟು, ಅಷ್ಟೇ ತಿರ್ಬೇಕು ಮಾತ್ರ. ಆಮೇಲೆ ಮತ್ತೆ ನೀರನ್ನ ಆ ತಿರುವುದಕ್ಕೆ ಎಲ್ಲ ಮಿಕ್ಸ್ ಮಾಡಿ ಆಮೇಲೆ ಎಲ್ಲ ಮಾಡಬೇಕು. ತಿರ್ಕೊಂಬರ್ತೀನಿ. ಅಜ್ಜಿ, ಇವಾಗ ಇನ್ನೊಂದು ಸ್ವಲ್ಪ ನೀರು ಬೇಕಾಗತ್ತೆ ಅಂತ ನೀವು? ಹೌದು, ಬೇಕಾಗತ್ತೆ. ಅಕಸ್ಮಾತ್ ಸಾಧ್ಯ ಹಾಕೊಳ್ಬೇಕಾಗತ್ತೆ, ನೀರು ಹಾಕೋದು ಬೇಡ ಅಂತ. ಇನ್ನೊಂದು ಪಾತ್ರೆಯಲ್ಲಿ ಮತ್ತೆ ಏನಕ್ಕಾರೋ ತಿರುವುದಕ್ಕೆ ನೀರು ಬೇಕಾದರೆ ಅಂತಂದರೆ ಒಂದು ಅರ್ಧ ಲೀಟ್ರ್ ನೀರನ್ನು ಹಾಗೆ ಚೆನ್ನಾಗಿ ಬಾಯ್ಲ್ ಮಾಡಿ ಇಟ್ಕೊಬೇಕು. ಅದಕ್ಕೆ ಉಪ್ಪೇನು ಹಾಕೋದು ಬೇಡ, ಉಪ್ಪಿನಣ್ಣೆಯನ್ನು ಹಾಕೋದು ಬೇಡ, ಬರೀ ನೀರನ್ನು ಮಾತ್ರ ಕುದಿಸಿ ಇಟ್ಕೊಂಡ್ರೆ ಸಾಕು. ಸ್ವಲ್ಪ ಕಮ್ಮಿ ಇದೆ, ಇವಾಗ ಅಲ್ಲಿ ಈ ಕಡೆ ಇದು ಹುಣಸೆಹಣ್ಣು ತಿರುಗೊಂಡಾಗಿದೆ. ಇದನ್ನು ನಾನು ಸೋಸ್ಬೇಕು. ಈ ಥರ ಸೋದಿದ್ರೆ ಬೊಗಳಾಗ್ಬಿಡುತ್ತೆ. ಹುಣಸೆ ರಸದ ಎಕ್ಸ್ಟ್ರಾಕ್ಟನ್ನು ಸೋಸ್ಕೊಳ್ಳೋದಕ್ಕೆ ನಾವು ದೊಡ್ಡ ಕಣ್ಣಿನ ಜರಡಿ ಕೂಡ ಉಪಯೋಗಿಸ್ಕೊಬೋದು. ಅಜ್ಜಿ, ಇದಕ್ಕೆ ಉಪ್ಪು ಹಾಕೊಬೇಕಾ? ಬೇಡ, ಬರೀ ನೀರು ಮಾತ್ರ ಸಾಕು. ಇದು ಉಪ್ಪು ಕರೆಕ್ಟಾಗಿ ಹಾಕೊಂಡಿದ್ರೆ, ಹಂಗಾಗಿ ಉಪ್ಪೇನು ಹಾಕೋದು ಬೇಡ. ಇದು ಹಾಕೋದು ಬೇಡ, ನೀರು ಮಾತ್ರ ಇಟ್ಕೊಂಡಿರೋದಷ್ಟೇ ಬಿಸಿಗೆ. ಅಕಸ್ಮಾತ್ ಸಾಧ್ಯ ಹೋದ್ರೆ ಸ್ವಲ್ಪ ನೀರು ಹಾಕೋಬೇಕಾಗುತ್ತೆ. ಇಲ್ಲ ಗಟ್ಟಿ ಆಗ್ಬಿಡುತ್ತೆ ರಸ. ನೀವೆಲ್ಲ ರಸ ಕೇಳಿದ್ರೆ ಊಟ ಕೂತಾಗ ಆಮೇಲೆ ಗಟ್ಟಿ ಆದ್ರೆ ಹೆಂಗೆ ಹಾಕೋದು ಅಲ್ವಾ? ಅದಕ್ಕೆ ಒಂದು ಸ್ವಲ್ಪ ಮಾಡೋಣ ನೋಡಿ. ಎಲ್ಲ ಈ ಥರ ಮಾಡಿಬಿಟ್ರೆ ನೀರು ಆಫ್ ಮಾಡಲ ಸಾಕಾ? ಸಾಕು, ಆಗಲೇ ಅಳಿಸ್ಕೊಂಡೆ. ಆಫ್ ಆಯ್ತು. ಅಜ್ಜಿ, ಈಗೇನು ಮಾಡ್ಕೊಬೇಕು? ಈಗ ಸಾಸಿವೆ ಇದೆಯಲ್ಲ, ಹಸಿ ಸಾಸಿವೆ, ಅದಕ್ಕೆ ಒಂಚೂರು ಹಾಕಿದ್ರೆ ಗಮ್ಮಂತಿರುತ್ತೆ. ಈ ಯಾವ ಮಾವಿನಕಾಯಿ ಉಪ್ಪಿನಕಾಯಿಗೆ, ಈ ನೆಲ್ಲಿಕಾಯಿ ಉಪ್ಪಿನಕಾಯಿಗೆಲ್ಲ ಒಂಚೂರು ಹಸಿ ಸಾಸಿವೆ ಹಿಂಗೆ ಹಾಕ್ಬೇಕು. ಇಷ್ಟು ಸಾಕು.
ಇದಿಷ್ಟು ಒಗ್ಗರಣೆಗೆ ಇಟ್ಕೊಂಡು ಅಂದ್ರೆ 1 ಟೇಬಲ್ ಸ್ಪೂನ್ ಅಂದ್ರೆ 1 ಟೇಬಲ್ ಸ್ಪೂನ್ ಹಸಿ ಸಾಸಿವೆ ಹಾ. ತಿರುವತ್ತಿಗೆ ಹಾಕೊಬೇಕು. ಅಂದ್ರೆ ನೀವು ಹುಣಸೆ ಹಣ್ಣು ತಿರುವತ್ತಿಗೆ ಇದನ್ನ ಹಾಕೊಂಬೋದಿತ್ತಲ್ವಾ? ಹಾಕೋದಾಗಿತ್ತು. ಹಾ. ನಾವು ಮರ್ತೋದು ನನಗೆ. ಸರಿ ಸರಿ ಆಯ್ತು. ಈಗ ಇದನ್ನ ಪುಡಿ ಮಾಡ್ಕೊಂಡ್ಬರ್ತೀನಿ. ಸರಿ ಆಯ್ತು. ಹಾ ಸರಿ, ಇವಾಗ ಅಜ್ಜಿ ಇಷ್ಟು ಸೋಸ್ಕೊಂಡಾಯ್ತಾ? ನೋಡಿ ಇಷ್ಟನ್ನು ಹಿಂಗೆ ಸೋಸ್ಕೊಂಡೆ ಮಿಕ್ಸಿ ಮಾಡಿ. ಅದಕ್ಕೆ ಸಾಸಿವೆ ಪುಡಿನೂ ಅಷ್ಟೇ. ಈಗ ಸಾಸಿವೆ ಪುಡಿನೂ ಅದಕ್ಕೆ ಹಸಿದನ್ನು ಹಾಕಬೇಕು. ಇಲ್ಲಿ ಇಟ್ಕೊಂಡಿದ್ದೀನಿ ಮಾಡಿ. ಅದನ್ನು ಇದನ್ನು ಇಷ್ಟು ನೋಡಿ ಇಷ್ಟು ಚರ್ತಾ ಬಂತು. ಆಯ್ತಾ? ಅದಕ್ಕೆ ನೀವು ನೀರು ಸ್ವಲ್ಪ ಎಕ್ಸ್ಟ್ರಾ ಹೆಂಗಾರ ಇರ್ಲಿ ಅಂತ ಬಿಸಿ ಮಾಡಕ್ ಇಟ್ಕೊಂಡಿದ್ರಿ. ಹೌದು. ಆ ನೀರು ತಣಿಸ್ಬಿಟ್ಟು ಅದೇ ನೀರಲ್ಲಿ ಜರಡಿನೆಲ್ಲ ತೊಳೆದು ಜರಡಿ ಕಂಟಿರೋದನ್ನೆಲ್ಲ ತೆಗೆದು ಮತ್ತೆ ಉಳಿದಿರೋದನ್ನೆಲ್ಲ ತೆಗ್ದಿರೋದು. ಹೌದು ನೋಡಿ ಇಷ್ಟೇ ಹಿಂಗೆ ಮಾಡ್ಬಿಟ್ರೆ ಆಗೋತು. ಆಯ್ತಾ? ನೀರು ಒಂಚೂರು ಬೇಕಾ? ತೊಟ್ಟು ಹಾಕು. ಈ ನೀರಾಗಿದ್ದು ಏನಾಗಲ್ಲ ಇದು. ಯಾಕೆ ಅಂತೀಯಾ? ರಸ ಕೇಳ್ತಾರೆ ಎಲ್ಲ. ರಸನೇ ಭಾಳ ಚೆನ್ನ. ಸಾಕು ನೋಡಿದ್ರಣ್ಣಮ್ಮ. ಮತ್ತೆ 1 ಲೀಟರ್ ಕರೆಕ್ಟಾಗಿ ಉಪಯೋಗಿಸಿದೆ. ಬೇಕು ಬೇಕು 1 ಲೀಟ್ರ್ ನೀರು ಬೇಕೇ ಬೇಕು. ನಾವು ಕಣ್ಣು ಅಂದಾಜೇನೆ ಹೇಳೋದು ನಾನು. ಅಕ್ಕ ಹಿಂಗೆ ತೆಗೆದ್ಬಿಟ್ಟೆ ಇದನ್ನ ಇಲ್ಲಿಗೆ ಹಾಕ್ಕೊಳ್ಳೋಣ ಅಲ್ವಾ? ಆಯ್ತಾ? ಈ ಕೆಲಸ ಮುಗೀತು. ಅದೇನು ಬೇಡ ನನಗೆ. ರೈಟ್ ಅಜ್ಜಿ, ಇವಾಗ ರಸ ತಕೊಂಡಾಯ್ತು. ನೆಕ್ಸ್ಟ್ ಸಾಸಿವೆ ಹಾಕ್ಬೇಕಾ ನೀವು? ನೋಡಿ ಸಾಸಿವೆ, ಹಸಿ ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ಸಾಸಿವೆನ ನೀವು ಪುಡಿ ಮಾಡ್ಕೊಂಡಿದ್ದೀರಾ. ಅದನ್ನ ಇವಾಗ ಹುಣಸೆ ರಸಕ್ಕೆ ಆಡ್ ಮಾಡ್ತಾ ಇದ್ದೀರಾ? ಮಾಡ್ತಾರೆ. ಮಾವಿನ ಮಿಡಿಗೆ ಇದಕ್ಕೆಲ್ಲ ಹಸಿ ಸಾಸಿವೆ ಬೀಳಬೇಕು. ಅದ್ರ ರುಚಿನೇ ಬೇರೆ. ಈಗ ಆ ಒಗ್ಗರಣೆಗೆ ಇಡಬೇಕು. ಅಷ್ಟು ಬೇಕು. 2 ಟೇಬಲ್ ಸ್ಪೂನ್ ಒಗ್ಗರಣೆಗೆ. ತಡಿ ದಂಡೆ ಹಾಕಿ ಮಾಡ್ತೀವಿ ಅದನ್ನೆಲ್ಲ. ವೇಸ್ಟ್ ಮಾಡಬಾರ್ದು. ಮತ್ತೆ ಸಾಸಿವೆ 1 ಟೇಬಲ್ ಸ್ಪೂನ್ ಅಷ್ಟೇ. ಅರಿಶಿನ 1 ಟೀ ಸ್ಪೂನ್ ಬೇಕು, ಏನಾಗಲ್ಲ. ಆಯ್ತಾ? 1/4 ಚಮಚ ಇಂಗು ಅಷ್ಟೇ. ಸಾಕು. ಆಯ್ತಾ? ಆಮೇಲೆ ಹಸಿಮೆಣಸಿನ ಪುಡಿ ಇದೆ. ಅಷ್ಟೇ. ಇದು ಒಗ್ಗರಣೆ ಆಗಲಿ, ಚಟಿ ಇನ್ನಲಿ. ಆಮೇಲೆ ಇದನ್ನು ಹಾಕಬೇಕು. ಆಮೇಲೆ 20 ನೆಲ್ಲಿಕಾಯಿ, ಬೆಟ್ಟದ ನೆಲ್ಲಿಕಾಯಿನ ಈ ಥರ ನಾವು ಹೆಚ್ಚಿಟ್ಕೊಂಡಿದ್ದೀವಿ. ದೊಡ್ಡಕ್ಕಿದೆಯಲ್ಲ, ಚೆನ್ನಾಗಿದೆ. ನಾಟಿ ಆದರೆ ಸಣ್ಣಕ್ಕೆ ಇಟ್ಟಿತ್ತು. ಹುಟ್ಟಿದೆ ಅಜ್ಜಿ ಇವಾಗ. ಇದನ್ನು ಮೆಣಸಿನ ಪುಡಿ 3 ಟೇಬಲ್ ಸ್ಪೂನ್ ಹಸಿಮೆಣಸಿನ ಪುಡಿ. ಈಗ ಇದನ್ನು ಆರಿಸ್ಬಿಡು. ಅದು ಬೇಡ ಅಷ್ಟೇ. ಹೀಟಿಗೆ ಆಗುತ್ತೆ ಅದು? ಹೀಟಿಗೆ ಆಗುತ್ತೆ. ತುಂಬ ಬಿಸಿ ಮಾಡಬಾರ್ದು. ಸರಿ. ಎಣ್ಣೆ ಬೇಕಾ ಇನ್ನೊಂಚೂರು? ಬೇಡ ಸಾಕು. ಇದ್ದಿದ್ದಷ್ಟು ಹಾಕಿದೆಯಲ್ಲ, ಸಾಕು. ಇಲ್ಲರ ಎಣ್ಣೆ ಮೇಲೆ ತೇಲುತ್ತೆ. ಸಾಕು. ಸಾಕು. ಮೆಣಸಿನ್ಕಾಯಿ ತುಂಬ ಪುಡಿ ಹಾಕಬಾರ್ದು. ನೆಕ್ಸ್ಟ್ ಇವಾಗ ಸಕ್ಕರೆ ಹಾಕ್ಬೇಕಾಗಿಕ್ಕೆ ಒಂಚೂರು ಸಕ್ಕರೆ ಇದಕ್ಕೆ ಹಾಕ್ಬಿಡು. ಹಾಕು ಸಾಕು. ಅಷ್ಟು. ಅದು ಏನು ಅಂದರೆ ಉಪ್ಪು ಹುಳಿ ಖಾರ ಸಿಹಿ ಹೋಗ್ರಂತ ಅದು ಹಾಕ್ಬೇಕು. ಮಿಕ್ಸ್ ಮಾಡೋದು ಬೇಡವಾ ಸಕ್ಕರೆ? ಅಕ್ಕ ಅದನ್ನು ಹುಣಸೆ ರಸಕ್ಕೆ ಆ್ಯಡ್ ಮಾಡ್ತಾ ಇದ್ದೀರಲ್ವಾ? ಹೌದು. ಎಲ್ಲ ಮಾಡಿ ಆಮೇಲೆ ಆ ನೆಲ್ಲಿಕಾಯಿನ ಇದಕ್ಕೆ ಹಾಕು. ಅದು ಬಿಸಿನೀರಲ್ವಾ ಅದು? ಹಾಕು ಇದಕ್ಕಂತಟ್ಟು. ಇರಲಿ, ಬೇಕಲ್ಲ ಹಂಗಿದ್ರು. ಹಾಕು. ಸಾಕು. ನೋಡಮ್ಮ. ಆಯಿತಾ? ಆಯಿತು. ಆಯ್ತಾ ಅಜ್ಜಿ? ಇವಾಗ ಎಲ್ಲ ಹಾಕಾಯ್ತು. ಉಪ್ಪೊಂದು ಹಾಕ್ಬೇಕಲ್ವ ಇವಾಗ? ಉಪ್ಪನ್ನೆಣ್ಣೆ ಹಾಕಿದ್ದೀವಿ. ಮತ್ತೆ ಹಾಕ್ಬೇಕಾ? ಸ್ವಲ್ಪ, ಜಾಸ್ತಿ ಬೇಡ. ನೋಡೋಣ ಆಮೇಲೆ. ನೋಡಿ ಇಷ್ಟ ಹಾಕಿದ್ದು ನೋಡಿ, ಸ್ವಲ್ಪ 1 ಸ್ಪೂನು. ಈಗ ಈ ನೆಲ್ಲಿಕಾಯಿನ ನೋಡಿ ಹಿಂಗೆ ಹಚ್ಚಿಟ್ಟಿದ್ದಾಳೆ. ನಾನಾಗಿದ್ದು ಏನು ಮಾಡ್ತಿದ್ದೆ ಗೊತ್ತಾ? ಇಡೀ ನೆಲ್ಲಿಕಾಯಿ ಜಜ್ಜಿ ಹಾಗೆ ಇಟ್ಬಿಡ್ತಿದ್ದೆ, ಬೀಜ ಸಮೇತ. ಅದು ರುಚಿ ಇರುತ್ತೆ. ಏನು ಕಷ್ಟ? ಎಲ್ಲ ಕಷ್ಟ ಅಂದರೆ ಹೇಗೆ ನೋಡು. ಆಯ್ತಾ? ಅಷ್ಟೇ, ಮುಗಿದೋದ ಕೆಲಸ. ಅದನ್ನ ಪಾತ್ರೆ ತೊಳಿಯಕ್ಕೆ, ದೇವ್ರ ಪಾತ್ರೆ ಎಲ್ಲ ತಾಮ್ರದ್ದೆಲ್ಲ ಇರುತ್ತಲ್ಲ, ಅದನ್ನ ತೊಳಿಯಕ್ಕೆ ಅನುಕೂಲ ಆಗುತ್ತೆ. ಅಲ್ಲಿಷ್ಟು ಮುಂಚೆ 1 ದಿನ ಉಳಿಯುತ್ತೆ ಅಷ್ಟೇ. ನೋಡಮ್ಮ. ಕೊಡ್ತೀನಿ. ಜೈ ಗುರುದೇವ ದತ್ತಂಗೆ ಹೇಳ್ಬಿಟ್ಟು ಕೊಟ್ಟಿದ್ದೀನಿ. ಜೈ ಗುರುದೇವ ದತ್ತ. ದೊಡ್ಡ ತಿಂತ್ಯಾ? ಇನ್ನೂ 2 ದಿನ ಇರಬೇಕು.
ಸರಿ ಇದೆಯಾ ಉಪ್ಪು ಖಾರ ಉಪ್ಪು ಜಾಸ್ತಿ ಇಲ್ಲ ಇಲ್ಲ ಹುಳಿ ಎಲ್ಲ ಕರೆಕ್ಟ್ ಆಗಿದೆ, ಉಪ್ಪು ಹುಳಿ ಖಾರ ಎಲ್ಲ 3 ಕರೆಕ್ಟ್ ಆಗಿದೆ. ಇನ್ನು ಅದು ಹಿಡ್ಕೊಬೇಕಷ್ಟೇ. ಹಾಂ, ಒಂದು 2 ದಿನ ಬೇಕು ಆಯ್ತಾ. ನೋಡಿದ್ರಾ? ಇದಾದ್ಮೇಲೆ ಮರುಬ ಮಾಡಿ ತೋರಿಸ್ತೀನಿ. ಅಜ್ಜಿ ಉಪ್ಪೇನಾರ ಹಾಕೊಬೇಕು ಅಂತಂದ್ರೆ ಹೆಂಗೆ, ಏನಾರ ಐಡಿಯಾ ಇದೆಯಾ ಅದಕ್ಕೆ? ಏನಿಲ್ಲ, ಅನ್ನ ಹಾಗೆ ಒಂಚೂರು ಉಪ್ಪು ಹಾಕ್ಬೋದು, ಅದೇನು ತೊಂದರೆ ಇಲ್ಲ. ಹಿಡಿಯುತ್ತೆ. ಉಪ್ಪು ಸಾಲ್ದಾ? ಇಲ್ಲ ಸಾಕು, ಎಲ್ಲ ಕರೆಕ್ಟ್ ಇದೆ. ಕೇಳಿದ್ದು ಇನ್ ಕೇಸ್ ಇಲ್ಲ ಸಾಲ್ತಾ ಇದೆ, ಒಂಚೂರು ಹಾಕೊಂಡು ಉಪ್ಪು ಚೆನ್ನಾಗಿ ಕದರಿ ಬಿಡಿ. ಕದ್ರೆ ಒಂದು ಅರ್ಧ ಗಂಟೆ ಬಿಟ್ಟು ಆಮೇಲೆ ತಿನ್ನಿ. ಇದು ತುಂಬಾ ಖಾರ ಆದ್ರೆ ಮತ್ತೇನಾರ ಮಾಡ್ಬೋದಾ ಅಜ್ಜಿ? ಹಂಗೆ ಬೇಕು ಅಂದರೆ ಒಂದು ನಿಂಬೆಹಣ್ಣು. ಕೆಲವರೆಲ್ಲ ಹುಣಸೆಕಾಯಿ ಎಲ್ಲಿ ಸಿಗೋದೇ ಇಲ್ಲ, ಅದು ಅಂಥವ್ರೆಲ್ಲ ಲಿಂಬೆಹಣ್ಣು ಹಾಕಿ ಮಾಡ್ತಾರೆ. ಆದರೆ ನಾನು ಲಿಂಬೆಹಣ್ಣಲ್ಲಿ ಅಷ್ಟು ರುಚಿ ಬರಲ್ಲ ಅಂತ ನಾನು ಹೆಂಗೋ ಅಂತ ಹುಡುಕ್ಸಿ ಇಷ್ಟು ಮಾಡಿಸಿದ್ದೀನಿ. ಅದಕ್ಕೆ ಬೇಕು ಅಂದರೆ 1-2 ಲಿಂಬೆಹಣ್ಣು ಹಾಕ್ಬೋದು. ಸರಿ, ಇವಾಗ ಇಷ್ಟು ನೆಲ್ಲಿಕಾಯಿಗೆ ನಿಂಬೆ ರಸ ಹಾಕೊಂಡು ಮಾಡೋದು ಅಂದ್ರೆ ಎಷ್ಟು ನಿಂಬೆಕಾಯಿ ರಸ? 5 ಲಿಂಬೆಹಣ್ಣು, ದೊಡ್ಡ ಲಿಂಬೆಹಣ್ಣು ಅದು 5, ಸಣ್ಣ ಲಿಂಬೆಹಣ್ಣು ಆದರೆ 6 ಬೇಕು. 6 ಲಿಂಬೆಹಣ್ಣಿನ ರಸ ಹಿಂಡ್ಕೊಂಡು ಮಾಡ್ಕೊಬಹುದು. ಆಮೇಲೆ ಹುಳಿ ಇನ್ನೊಂಚೂರು ಬೇಕು ಅನ್ಸಿದ್ರೆ, ಖಾರ ಏನಾದ್ರು ಜಾಸ್ತಿ ಹಾಕ್ಬೋದು, ಒಂದೊಂದು ಹಾಕ್ಬೋದು. ಮಾಡೋದಕ್ಕೆ ಇನ್ನೊಂದು 2 ಲಿಂಬೆಹಣ್ಣು ಅದಕ್ಕೆ ಹಾಕ್ಬಿಟ್ರೆ ಸರಿ. ಮತ್ತೆ ಖಾರ ಬೇಕು ಅಂದ್ರೆ ಒಂಚೂರು ಎಣ್ಣೆ ಒಳಗಿಟ್ಟು ಒಂದು ಒಗ್ಗರಣೆ ಮಾಡ್ದಂಗೆ ಮಾಡಿ ಹಾಕ್ಬಿಟ್ರೆ ಹಂಗೆ ಹಾಕಿ ಹಸು ವಾಸನೆ ಆಗುತ್ತೆ. ಆ ಥರ ಮಾಡ್ಕೊಂಡು ಒಳ್ಳೇದು. ಪಿತ್ತರ ಕ್ಯಾಲ್ಸಿಯಂ ಇದೆ ಇದರಲ್ಲಿ. ಅದೇ ಆಯ್ತಾ ನೋಡಮ್ಮ, ಆಯ್ತಾ? ನೋಡಿದ್ಯಾ? ಸರಿ ಕಣಮ್ಮ. ಓಕೆ ಅಜ್ಜಿ, ಒಂದು 20 ಬೆಟ್ಟದ ನೆಲ್ಲಿಕಾಯಿಂದ ಉಪಯೋಗಿಸಿ ನಮಗೆ ಸ್ಪೆಷಲ್ ಆಗಿ ಹುಣಸೆ ರಸ ಹಾಕಿ, ನಾನು ಆ ಥರ ನೋಡಿರಲಿಲ್ಲ, ಹುಣಸೆ ರಸ ಹಾಕಿ ಮಾಡೋದನ್ನ ನೋಡಿರಲಿಲ್ಲ. ಅದನ್ನ ನಮಗೆ ಹುಣಸೆಕಾಯಿ ರಸ ಹಾಕ್ಬಿಟ್ಟು ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ದೀರಾ. ಇದೇ ನೀವು ಇದೇ ಥರ ಹೇಳ್ಕೊಡ್ತಾರೆ. ನಮಸ್ತೆ. ಆಗಲಿ, ಒಳ್ಳೇದು, ಎಲ್ಲರಿಗೂ ಒಳ್ಳೇದಾಗಲಿ.